ತುಂಬ ಫುಲ್ ನಗುನೇ, ಎಲ್ಲೂ ಬೇಜಾರು ಅನಿಸಿಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲೂ ಫುಲ್ ನಗುನೇ, ಫುಲ್ ನಗು, ಸ್ವಲ್ಪ ಭಯ. ಮೇಡಮ್ 100 ಕೊಡ್ಬೋದು ಮೇಡಮ್, ಖಂಡಿತ 100 ಕೊಡ್ಬೋದು. ಖಂಡಿತ ತುಂಬ ಚೆನ್ನಾಗಿದೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ದಯವಿಟ್ಟು ಪದೇ ಪದೇ ಏನು ಕೇಳ್ಕೊತೀನಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಬೆಲೆ ಕೊಡ್ತಾ ಇಲ್ಲ, ದಯವಿಟ್ಟು ಕನ್ನಡ ಸಿನಿಮಾ ಬೆಲೆ ಕೊಡಿ. ಯಾಕಂದ್ರೆ ತುಂಬ ಅದ್ಭುತವಾಗಿದೆ, ಎಲ್ಲೂ ಬೋರ್ ಅನಿಸಿಲ್ಲ ಸಿನಿಮಾ, ತುಂಬ ಅದ್ಭುತವಾಗಿದೆ. ಇನ್ನೂ ಒಂದು 2-3 ಸಲ ನೋಡ್ಬೋದು, ಅದ್ಭುತವಾಗಿದೆ. ನಮ್ಮ ಮಂಗಳೂರು ಸ್ಟೈಲು ರೆಡಿ ಚಿಕನ್ ಗಣಿಯರು ಆ ಸ್ಟೈಲಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ನ ಸೀತಾರಾಮ್ ಸರ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಸಿನಿಮಾ. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ. ನಾನು ಈ ಸಿನಿಮಾದಲ್ಲಿ ಕಮಿಷನರ್ ಪಾತ್ರ ಮಾಡಿದ್ದೇನೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಆರ್ಟಿಸ್ಟ್ ಅಂತೇಳಿ ಹೇಳ್ತಾ ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ, ಹೌಸ್ಫುಲ್ ಆಗಿದೆ. ಇದೊಂದು ನೀತಿ ಪಾಠ. ಡೈರೆಕ್ಟ್ರು ಹರೀಶ್ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಕ್ಯಾಮ್ರಾ ಕೂಡ ಸೂಪರ್ ಆಗಿದೆ. ಕೋ ಡೈರೆಕ್ಟ್ರು ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮೆಸೇಜ್ ಅಂತ ಅದರಲ್ಲಿ 2-3 ಥರ ಮೆಸೇಜ್ ಇದೆ. ಕುಡಿಬಾರ್ದು, ನಮ್ಮವರನ್ನು ನಾವು ಹೊರಗಡೆ ಹೋಗ್ತಿದ್ದೇವೆ, ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗಬೇಕಾಗುತ್ತೆ, ಇಲ್ಲ ತುಂಬ ಫ್ಯಾಮಿಲಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಹರೀಶ್ ಅವರು. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಅದು ಇದು ಸ್ಟೋರಿ ಹೇಳುವಂಗಿಲ್ಲ, ಯಾಕೆಂದರೆ ಫಸ್ಟ್ ಡೇ ಅಲ್ವಾ ಇವತ್ತು, ಎಲ್ಲರೂ ಬಂದು ನೋಡೋ ಥರ ಆಗಬೇಕು. ತುಂಬ ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ನಮ್ಮ ಜೀವನದಲ್ಲಿ ಸಾಮಾನ್ಯ ಟೆನ್ಷನ್ ಜಂಜಾಟಲ್ಲಿ ಇದ್ದೇ ಇದೆ. ಇಲ್ಲಿ ಬಂದು ಈ ಸಿನಿಮಾ ನೋಡಿದ್ರೆ ಉಂಟಲ್ಲ, ಆ ನೋವನ್ನು ಮರಿಬೋದು, ಕೆಲವು ಗಂಟೆಗಳ ಕಾಲ ಮರಿಬೋದು. ಚೆನ್ನಾಗಿದೆ. ನೀವು ಕೂಡ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಮಾಡಬೇಕಂತ. ಸೂಪರ್ ಆಗಿದೆ ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡಿ. ಆದಷ್ಟು ಆಲ್ಮೋಸ್ಟ್ ಆಗಿ ಎಲ್ಲರೂ ಪ್ರಚಾರ ಆಗಲಿ. ನಿಮ್ಮ ಹೆಲ್ಪ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಪೈಸಾ ವಸೂಲ್ ಚೆನ್ನಾಗಿದೆ ಮೂವಿ. ಎಲ್ಲ ಯೂಟ್ಯೂಬ್ ಕಲಾವಿದರು ಒಳ್ಳೆ ಇದು ಮಾಡಿದ್ದಾರೆ. ಡೈಲಾಗ್ ಡೆಲಿವರಿ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಓಡುತ್ತೆ ಫಿಲಮ್. ಥ್ಯಾಂಕ್ ಯು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದ ಮೂವಿ, ಡಾಕ್ಟರ್ ಉಜ್ವಲ ನಾಗರಾಜ್ ಅವಶ್ಯಕತೆ. ನನ್ನದು ಅಟ್ಮೋಸ್ಟ್ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲರಿಗೂ, ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಪಿಕ್ಚರ್ ನೋಡಿ. ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ನಾವು ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ಬೇಕು ಈ ಸಿನಿಮಾಗೆ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ ಕನ್ನಡ ಫಿಲಮ್ನ ಬೆಳೆಸಿ, ಎಲ್ಲರೂ ಒಳ್ಳೆ ಬಂದು ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನಾನು ನಿಜವಾದ ದೆವ್ವ ಪುಸ್ತಕಗಳು ನೋಡಿಲ್ಲ, ಈ ಸಿನಿಮಾದಲ್ಲೇ ನೋಡ್ತಾ ಇದ್ದೀನಿ ನಾನು. ಹೊಸ ಪ್ರಯತ್ನ, ಹೊಸ ಹುಡುಗರು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸಿನಿಮಾ. ಲಾಸ್ಟಲ್ಲಿ ನನಗೇನು ಕಂಟೆಂಟ್ ಅರ್ಥ ಆಯಿತು ಅಂದರೆ, ಯಾವುದೋ ಸ್ವಾರ್ಥಕ್ಕೆ ನಾವೇನೇನೋ ದೇಶಗಳು ಕಟ್ಕೊತೀವಿ. ಪ್ರಿನ್ಸಿಪಲ್ ಕಬಡ್ಡಿ ಆಗಿರ್ಬೋದು, ಹಲವಾರು ಕಾಲೇಜ್ಗಳಲ್ಲಾಗಿರ್ಬೋದು, ನಾವೇನಕ್ಕೋ ದೇಶ ಕಟ್ಕೊಂಡ್ಬಿಡ್ತೀವಿ ಯಾವುದೋ ಒಂದು ಆಟದ ವಿಚಾರದಲ್ಲಿ. ಆ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ನಮ್ಮನ್ನು ನಾವೇ ಸಾಯೋ ಮಟ್ಟಕ್ಕೆ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಫ್ಯಾಮ್ಲಿನೇ ಬೀದಿಗೆ ಬರುತ್ತೆ. ಬೀದಿಗೆ ಬಂದರೆ ಏನಾಗುತ್ತೆ, ಜೀವನನೇ ಹಾಳಾಗೋಗುತ್ತೆ. ನಮ್ಮನ್ನು ನಂಬ್ಕೊಂಡಿರೋ ನಮ್ಮ ತಂದೆ ತಾಯಿ, ನಮ್ಮ ಹೆಂಡರು ಮಕ್ಕಳು ಜೀವನ ಪಾಲ. ನಾನು ಹೇಳೋದೇನೆಂದರೆ, ಈ ದಿನಮಾನಗಳಲ್ಲಿ ತುಂಬ ಜನ ಯಾವುದ್ಯಾವುದೋ ದೇಶಕ್ಕೆ ಕೋಪ, ನಮ್ಮಲ್ಲಿರೋ ಕೋಪಕ್ಕೆ ಎಷ್ಟೋ ಜನ ನಮ್ಮನ್ನು ನಾವೇ ನಾಶ ಮಾಡ್ಕೊತಾ ಇದ್ದೀವಿ. ತುಂಬ ಕಂಟೆಂಟ್ ಇಷ್ಟ ಆಯಿತು. ಸಿನಿಮಾ ಹೇಳ್ತೀನಿ, ಸಿದ್ದು ಮಂಡ್ಯ ಆಗಿರ್ಬೋದು, ಸುಪ್ರೀತ್ ಗಾಂಧವ್ ಆಗಿರ್ಬೋದು, ಆಮೇಲೆ ಕೃಷ್ಣ ಅಂತೇಳಿ ತುಂಬ ಅದ್ಭುತವಾಗಿರೋ ಈ ಅಪ್ಪ ಅವ್ರನ್ನೆಲ್ಲರನ್ನೂ ಉಳಿಸ್ತಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿದೆ ಸಿನಿಮಾ. ಯಾಕಂದರೆ ಈ ಥರ ಹೊಸಬ್ರು ಬೇಕು ನಮ್ಮ ಇಂಡಸ್ಟ್ರಿಗೆ. ಹೊಸದಾಗಿ ಏನಾದರೂ ತರ್ತಾ ಇರಬೇಕು. ನೋಡಿ, ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋ ಥಿಯೇಟ್ರ್ಗಳು ಕ್ಲೋಸ್ ಆಗ್ತಾ ಇರ್ಬೋದು, ಎಷ್ಟೋ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಜನಗಳು ಅಂತ. ಈ ಥರ ಸಿನಿಮಾಗಳು ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಆವಾಗ ನಾವು ಕನ್ನಡಿಗರು ಈ ಥರ ಎಲ್ಲ ನೋಡ್ತಾ ಕನ್ನಡ ಸಿನಿಮಾಗಳು ಎಂಜಾಯ್ ಮಾಡ್ತಾ, ಸಿನಿಮಾಗಳಿಗೆ ಬರೋದೇನು ಗೊತ್ತಾ, ಲೈಫಲ್ಲಿ ಏನೋ ಚೇಂಜಸ್ ಮಾಡೋಕ್ಕೆ. ಈಗ ನೋಡಿ, ನಾನು ಟಿಕೆಟ್ ಕೊಟ್ಟು ಸ್ವಂತ ನನ್ನ ದುಡ್ಡಲ್ಲಿ ಕೊಟ್ಟು ಪ್ರತಿ ಥಿಯೇಟ್ರಿಗೆ ಬರ್ತೀನಿ. ಏನಕ್ಕೆ ಬರ್ತೀನಿ ಹೇಳಿ, ನಮ್ಮಲ್ಲಿ ಏನೋ ಒಂದು ನೋವು ಇರುತ್ತೆ. ಈ ಥರ ಸಿನಿಮಾ ನೋಡಿದಾಗ, ಸಿನಿಮಾದಲ್ಲಿ ಏನೋ ಒಂದು ಮೆಸೇಜ್ ನಾವು ನೋಡಿದಾಗ ನಮ್ಮನ್ನು ನಾವೇ ಅಳವಡಿಸ್ಕೊತೀವಿ, ನಮ್ಮನ್ನು ನಾವೇ ಚೇಂಜ್ ಆಗ್ತೀವಿ. ಈ ಥರ ಸಿನಿಮಾಗಳು ಬೇಕು, ಈ ಥರ ಬರಲಿ. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅವ್ರಿಗೆ, ಸಿನಿಮಾ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಈ ಥರ ಸಿನಿಮಾಗಳು ಕೊಡಿ, ಒಳ್ಳೇದಾಗಲಿ ಎಲ್ಲ. ಕೃಷ್ಣ ಅಂತೇಳಿ ಎಲ್ರಿಗೂ ಮಾಧ್ಯಮದವ್ರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಗಾಂಧಿನಗರದ ಸಂತೋಷ್ ಥಿಯೇಟ್ರಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ದೊಡ್ಡ ಕಲಾವಿದರುಗಳ ಸಿನಿಮಾ ರಿಲೀಸ್ ಆಗಿರೋ ಥಿಯೇಟರ್ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ತುಂಬ ಖುಷಿ ಇದೆ. ಸೊ ಎಲ್ಲರೂ ಇದೇ ಥರ ನಮ್ಮ ಪಕ್ಕದ ಥಿಯೇಟರ್ಗಳಿಗೆಲ್ಲ ಹೋಗಿ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಕಾಮಿಡಿ ಆ್ಯಂಡ್ ಮ್ಯೂಸಿಕ್ಕು
ನಮ್ಮ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಯಾವುದ್ರಲ್ಲೂ ನೆವರ್ ಕಾಂಪ್ರಮೈಸು, ಬಾಯ್ಸ್ ನೆವರ್ ಕಾಂಪ್ರಮೈಸು. ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ಆಫ್ಟರ್ ಕಿರಿಕ್ ಪಾರ್ಟಿ ನಾವು ಒಂದು ಒಳ್ಳೆ ಎಂಜಾಯ್ ಮಾಡ್ದು ಅಂತ ಅಂದರೆ ಇದೊಂದು ಮೂವಿ ಅಂತ ಹೇಳ್ಬೋದು. ಫ್ರಮ್ ಶೋ ಆದಮೇಲೆ ನಮ್ಮ ಬಾಯ್ಸ್ಗಳೆಲ್ಲ ಸಖತ್ ಕ್ರೇಜಿಯಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ನೆಕ್ಸ್ಟ್ ಲೆವೆಲ್ ತಿಂದಾಕ್ಬಿಟ್ಟಿದ್ದಾರೆ. ನಮ್ಮ ಯೂಟ್ಯೂಬಿಂದ ನೆಕ್ಸ್ಟು ನಮ್ಮ ದೊಡ್ಡ ಸಿನಿಮಾದಲ್ಲಿ ಬಂದಿದ್ದಾರೆ. ಯೂಟ್ಯೂಬಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಅದ್ರ 10 ಪಟ್ಟು ಎಂಟರ್ಟೈನ್ಮೆಂಟು ನಮ್ಮ ಥಿಯೇಟ್ರಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಬಾಯ್ಸ್ ನೆವರ್ ಕಾಂಪ್ರಮೈಸು ಅಲ್ಟಿಮೇಟ್ ಮೂವಿ, ಸಕ್ಕತ್ತಾಗಿದೆ, ಕ್ರೇಜಿ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಆರಾಮಾಗಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ಬಾಯ್ಸ್ಗಳೆಲ್ಲ ಟ್ರಿಪ್ಗಳಿಗೆಲ್ಲ ಹೋಗ್ತಾ ಇರ್ತಾರೆ, ಏನೆಲ್ಲ ಕಾಂಟೆಗಳು ಮಾಡ್ತಾರೆ ಆ್ಯಂಡ್ ಎಣ್ಣೆ ಹೊಡೆದಾಗ ಏನೆಲ್ಲ ರಾಧಾರ್ಥಗಳು ಮಾಡ್ತಾರೆ ಅಂದ್ಬಿಟ್ಟು ಸಕ್ಕತ್ತಾಗಿ ಕ್ರೇಜಿಯಾಗಿ ತೋರಿಸಿದ್ದಾರೆ. ಎವರ್ಗ್ರೀನ್ ಕಾಮಿಡಿ ಸಕ್ಕತ್ತಾಗಿದೆ, ಸಖತ್ ವರ್ಕೌಟ್ ಆಗಿದೆ. ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಎಲ್ಲ ಸಖತ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಸುಪ್ರೀತ್ ಪಾಟಿ ಅವರಾಗಿರ್ಬೋದು, ಮಜಾ ಬರುತ್ತಾ ಸೀತಾರಾಮ್ ಆಗಿರ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಸಖತ್ತಾಗಿ ತೋರಿಸಿದ್ದಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕಂಟೆಂಟ್ ಇದೆ. BGM ನೆಕ್ಸ್ಟ್ ಲೆವೆಲ್ ಇದೆ.